ಓಂ ಶಾಸ್ತ್ರಯೋನಿತ್ವಾತ್ ಓಂ. ಈ ಎಲ್ಲ ಸೂತ್ರಗಳ ಅರ್ಥಗಳನ್ನು ಮತ್ತೊಂದು ಬಾರಿ ನಾವಿದು ನೋಡ್ತಿದ್ದೀವಿ. ಅದರಲ್ಲಿ ಬ್ರಹ್ಮಾದ್ಯಸೇತ ಮತ್ತು ಜನ್ಮಾದ್ಯಸೆ, ಬ್ರಹ್ಮಜಿಜ್ಞಾಸ ಮತ್ತು ಜನ್ಮಾದ್ಯಸೇತ ಈ ಎರಡು ಸೂತ್ರಗಳ ಅರ್ಥಗಳನ್ನು ನೋಡಿದ್ದೇವೆ. ಈಗ ಶಾಸ್ತ್ರಯೋನಿತ್ವಾತ್ ಅನ್ನೋ ಸೂತ್ರದ ಅರ್ಥವನ್ನು ನೋಡಬೇಕು. ಅಲ್ಲಿ ತಸ್ಯ ಎಂಬ ಶಬ್ದವನ್ನು ಅಧ್ಯಾಹೃತ ಮಾಡಿಕೊಳ್ಬೇಕು. ಆ ತಸ್ಯ ಎಂಬ ಶಬ್ದದ ಅಧ್ಯಾಹಾರದ ಬಳಿಕ ತಸ್ಯ ಶಾಸ್ತ್ರಯೋನಿತ್ವಾತ್ ಅಂತ ಹೀಗೆ ವಾಕ್ಯ ಅರ್ಥ ಆಗ್ತದೆ. ತಸ್ಯ ಆ ಜಗತ್ಕಾರಣನಾದ ಬ್ರಹ್ಮನಿಗೆ ಶಾಸ್ತ್ರಯೋನಿತ್ವಾತ್ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಶಾಸ್ತ್ರಯೋನಿತ್ವಾತ್ ಎಂಬಲ್ಲಿ ಬಹುವ್ರೀಹಿ ಸಮಾಸ ಮಾಡಬೇಕು. ಶಾಸ್ತ್ರಂ ಯೋನಿ ಯಶಸಃ ಶಾಸ್ತ್ರಯೋನಿ ಅಂತ. ಶಾಸ್ತ್ರಯೋನಿ ಭಾವ ಶಾಸ್ತ್ರಯೋನಿತ್ವಂ ತಸ್ಯ ಶಾಸ್ತ್ರಯೋನಿತ್ವಾತ್ ಅಂತ. ತಸ್ಯ ಅಂದ್ರೆ ಬ್ರಹ್ಮನನ್ನ ಹೇಳುವುದಾದ್ರೆ ಬ್ರಹ್ಮಯು ಶಬ್ದ ನಪುಂಸಕಲಿಂಗ ಆದ್ದರಿಂದ ಶಾಸ್ತ್ರಂ ಯೋನಿ ಯಶಸಃ ಶಾಸ್ತ್ರಯೋನಿ ಅಂತ ಆಗ್ತದೆ. ವಾರಿ ವಾರಿಣಿ ವಾರಿಣಿ ಆದಂತೆ ಯೋನಿ ಯೋನಿನಿ ಯೋನೀನಿ ಅಂತ ಶಬ್ದ ಆಗ್ತದೆ. ಹಾಗಾಗಿ ಶಾಸ್ತ್ರಯೋನಿನಃ ಭಾವ ಶಾಸ್ತ್ರಯೋನಿತ್ವಂ ಅಂತ ಹೀಗಾಗ್ತದೆ. ತಸ್ಯ ಅಂದರೆ ವಿಷ್ಣು ಅಂತ ಅರ್ಥ ಮಾಡಿದರೆ ಶಾಸ್ತ್ರಯೋನೇ ಭಾವ ಯೋನಿ ಯೋನಿ ಯೋನಯ ಅಂತ ಪುಲ್ಲಿಂಗದಲ್ಲಿ ಶಬ್ದ ನಿಷ್ಪನ್ನ ಆಗ್ತದೆ. ಆದರೂ ಅದು ಅಷ್ಟೇನು ದೊಡ್ಡ ವಿಚಾರ ಅಲ್ಲ. ವ್ಯಾಕರಣದ ನಿಯಮಗಳನ್ನು ಬಹಳ ಕಟ್ಟುನಿಟ್ಟಾಗಿ ಅನುಸರಿಸಬೇಕು ಅಂತಿದ್ರೆ ಅದಕ್ಕೊಂದು ವ್ಯವಸ್ಥೆ ಏನು ಅಂತ ಅದನ್ನ ಹೇಳಿದೆ ಅಷ್ಟೆ. ಹೀಗೆ ಆ ಬ್ರಹ್ಮ ಶಾಸ್ತ್ರವೇ ಪ್ರಮಾಣವಾಗಿ ಉಳ್ಳದ್ದು, ಶಾಸ್ತ್ರದಿಂದ ಮಾತ್ರ ಬ್ರಹ್ಮ ಸ್ವರೂಪ ತಿಳಿಯಲ್ಪಡುವಂಥದ್ದು ಅಂತ ಅದರ ತಾತ್ಪರ್ಯ. ಇಲ್ಲೂ ಕೂಡ ಹೀಗೆ ಶಾಸ್ತ್ರದಿಂದಲೇ ತಿಳಿಯಲ್ಪಡುವುದರಿಂದ ಜನ್ಮಾದಿ ಕಾರಣರಾದವರು ಬೇರೆ ಯಾರಾದರೂ ಆಗಿರಬಹುದು ಅಂತ ಹೀಗೆ ಪ್ರಶ್ನೆ ಮಾಡಬಾರದು. ಶಾಸ್ತ್ರಯೋನಿತ್ವಾತ್ ಅಂತ ಹೇತು ಸೂಚನೆ ಮಾಡಿದ್ದಾರೆ. ಇದೊಂದು ಯುಕ್ತಿ ಆಯ್ತು. ಆ ಯುಕ್ತಿಯಿಂದ ಸೂಚಿತವಾಗುವ ಅನುಮಾನ ಯಾವುದು ಅಂದ್ರೆ ಬೇರೆ ದೇವತೆಗಳು ಜಗತ್ ಕಾರಣರಲ್ಲ. ಈ ಬ್ರಹ್ಮ ಅಂತ ಪಕ್ಷ, ಜಗಜ್ಜನ್ಮಾದಿ ಕಾರಣಂ ಶಾಸ್ತ್ರಯೋನಿತ್ವಾತ್. ಬ್ರಹ್ಮ ಏವ ಅಂತ ಇಟ್ಕೋಬಹುದು, ಇಟ್ಕೊಳ್ದೇನು ಇದ್ರೂ ಏನು ತೊಂದರೆ ಇಲ್ಲ. ಸರ್ವೇ ಶಬ್ದಾ ಸಾವಧಾರಣ. ಅಲ್ಲಿ ಬ್ರಹ್ಮವೇ ಜಗತ್ ಕಾರಣ, ವಿಷ್ಣುವೇ ಜಗತ್ ಕಾರಣ ಅಂತ ತಾನಾಗೆ ತಿಳಿದು ಬರುವಂತಹ ಅಂಶ. ಆದ್ದರಿಂದ ವಿಷ್ಣುವು ಜಗತ್ ಕಾರಣ, ಜಗತ್ತಿಗೆ ಕಾರಣವಾಗಿದೆ. ಯಾಕೆಂದ್ರೆ ಶಾಸ್ತ್ರಯೋನಿ ಆದ್ದರಿಂದ, ಶಾಸ್ತ್ರದಿಂದ ಮಾತ್ರ ಈ ವಿಷಯ ತಿಳಿದು ಬರಬೇಕಾದ್ದರಿಂದ ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ದರಿಂದ ಅನುಮಾನಾದಿಗಳಿಂದ ಅಥವಾ ಬೇರೆ ಪ್ರಮಾಣಗಳಿಂದ, ಬೇರೆ ಶಾಸ್ತ್ರ ಪ್ರಮಾಣಗಳಿಂದ, ಪಾಶುಪತಾದಿ ಪ್ರಮಾಣಗಳಿಂದ ರುದ್ರಾದಿಗಳೇ ಜಗತ್ ಕಾರಣ ಅಂತ ಹೇಳಬಾರದು ಅಂತ ಅದರ ತಾತ್ಪರ್ಯ. ಹೀಗೆ ವಿಷ್ಣು ಜಗಜ್ಜನ್ಮಾದಿ ಕಾರಣಂ ಶಾಸ್ತ್ರಯೋನಿತ್ವಾತ್ ಅಂತ ಒಂದು ಅನುಮಾನ. ಇನ್ನು ಗುಣಪೂರ್ಣತ್ವವನ್ನು ಸಾಧನೆ ಮಾಡಲಿಕ್ಕೆ ಇದು ಉಪಯೋಗ ಆಗ್ತದೆ ಅಂತ ನಾವು ಈ ಹಿಂದಿಂದಲೂ ನೋಡ್ತಾ ಬಂದಿದ್ದೇವೆ. ಹಾಗಿದ್ದಾಗ ವಿಷ್ಣು ಗುಣಪೂರ್ಣ ಶಾಸ್ತ್ರಯೋನಿತ್ವಾತ್ ಅಂತ ಹೀಗೊಂದು ಅನುಮಾನವನ್ನು ಕೂಡ ಮಾಡಬಹುದು. ಈ ಥರ ಅನುಮಾನ ಪ್ರಯೋಗ ಮಾಡಿದಾಗ ನಾವು ಇದರ ಹಿನ್ನೆಲೆಯಾಗಿ ನೆನಪಿಟ್ಟುಕೊಳ್ಬೇಕಾದದ್ದು ಐತರೇಯ ಉಪನಿಷತ್ ಭಾಷ್ಯದ ಒಂದು ಶ್ಲೋಕ ಅಂತ ನನಗೆ ನೆನಪಿಗೆ ಬರ್ತದೆ. ಶಾಸ್ತ್ರದಿಂದ ಪ್ರತಿಪಾದ್ಯ, ಸಕಲ ಶಾಸ್ತ್ರಗಳಿಂದಲೂ ಅವನು ಪ್ರತಿಪಾದ್ಯ ಅಂದ್ರೆ ಅವನು ಗುಣಪೂರ್ಣ ಯಾಕಾಗಬೇಕು? ಸಕಲ ಶಾಸ್ತ್ರ ಪ್ರತಿಪಾದ್ಯತ್ವ ಎಂಬ ಹೇತು ಗುಣಪೂರ್ಣತ್ವ ಎಂಬ ಸಾಧ್ಯವನ್ನು ಹೇಗೆ ಪ್ರತಿಪಾದನೆ ಮಾಡ್ತದೆ ಅಂದ್ರೆ, ಶಾಸ್ತ್ರದಿಂದ ಪ್ರತಿಪಾದ್ಯನಾಗುವಿಕೆ ಅಂದ್ರೆ ಏನಿದೆಯಲ್ಲ ಅದು ಎರಡು ಮೂರು ಥರದ್ದಿದೆ. ನಾವು ಹಿಂದೆ ನೋಡಿದ್ದೇವೆ. ಒಂದು ತಾತ್ಪರ್ಯ, ಸಕಲ ಶಾಸ್ತ್ರಗಳ ತಾತ್ಪರ್ಯ ಭಗವಂತ, ಅವನ ಮಹಿಮೆಯನ್ನು ಹೇಳುವುದೇ ಅವುಗಳ ತಾತ್ಪರ್ಯ ಅಂತ. ಇನ್ನೊಂದು ಸಕಲ ಶಬ್ದ ಸಮನ್ವಯ. ವಿಶ್ವಂ ವಿಷ್ಣು ವಷಟ್ಕಾರ ಅನ್ನುವಲ್ಲಿ ವಿಶ್ವ ವಿಷ್ಣು ಇದೆಲ್ಲವೂ ಹೇಗೆ ಭಗವಂತನ ಮಹಿಮೆಯನ್ನೇ ಹೇಳ್ತದೋ ಹಾಗೆ ಅಗ್ನಿಂ ಈಳೆ ಅನ್ನುವ ಪ್ರತಿಯೊಂದು ಶಬ್ದವೂ ಕೂಡ ಭಗವಂತನನ್ನು ಹೇಳ್ತದೆ ಅಂತನ್ನುವುದು ಇನ್ನೊಂದು ರೀತಿ ಸಮನ್ವಯ. ಇದು ಹೀಗೆ ಶಬ್ದ ಸಮನ್ವಯ ಮತ್ತು ವಾಕ್ಯ ಸಮನ್ವಯ, ಒಟ್ಟಾರೆ ಶಾಸ್ತ್ರ ತಾತ್ಪರ್ಯ ಅಂತ ಎರಡು ಥರದ್ದು. ಅಗ್ನಿಂ ಅನ್ನೋ ಶಬ್ದ ಅಗ್ನಿದೇವತೆಯನ್ನು ಹೇಳ್ತದೆ, ಈಳೆ ಅನ್ನೋದು ನಾನು ಸ್ತೋತ್ರ ಮಾಡ್ತೀನಿ ಅನ್ನೋದನ್ನು ಹೇಳ್ತದೆ ಅಂತ ಒಂದು ವೇಳೆ ಇಟ್ಕೊಂಡ್ರು. ಕೊನೆಗೆ ಇವುಗಳೆಲ್ಲ ತಾತ್ಪರ್ಯ ಭಗವಂತ ಅಂತ ಇಟ್ಕೊಳ್ಳೋದು ಒಂದು ಮಾರ್ಗ. ಇದು ಬಹಳ ಸುಲಭವಾದಂಥ ಮಾರ್ಗ. ಮಹಾಭಾರತದಲ್ಲಿ
ಅರ್ಜುನನ ಕಥೆ ಇದೆ, ದ್ರೌಪದಿ ಮಹಿಮೆ ಇದೆ, ಋಷಿಗಳ ರಾಜರ ಕಥಾ ಎಲ್ಲ ಬಂದಿದೆ. ಆದರೆ ಒಟ್ಟಾರೆ ಮಹಿಮೆ ಇರುವುದು ಕೃಷ್ಣನ ಮಹಿಮೆ, ಅವನೇ ನಾಯಕ ಅಂತ ತಿಳ್ಕೊಳ್ಳುವುದು ನಮ್ಮೆಲ್ಲರಿಗೂ ಬಹಳ ಸುಲಭವಾದದ್ದು. ಇದನ್ನೂ ಕೆಲವರಿಗೆ ತಿಳ್ಕೊಳ್ಳಿಕ್ಕೆ ಆಗದೇ ಇರಬಹುದು, ಮತ್ತಲ್ಲಿ ನಾಯಕ ಯಾರು ಅಂತ ಅವರು ವಿವಾದ ಮಾಡಬಹುದು, ಅದು ವಿಷಯ ಬೇರೆ. ಆದರೆ ನಮ್ಮಂಥವ್ರು ಎಲ್ರಿಗೂ ಕೂಡ ತಿಳಿಯಬಹುದಾದ ಸುಲಭವಾದ ಸಂಗತಿ ಇದು. ಆದರೆ ಹೇಗೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ ಶ್ಲೋಕ ಇದೆಯಲ್ಲ, ಮೊದಲನೇದು ಮಹಾಭಾರತದ ಶ್ಲೋಕ, ತ್ರೈಗುಣ್ಯ ವರ್ಜಿತಂ ಬಿಂಬಿಮಾಧ್ಯಮಿತಂ ಒಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ಅಂತಿದೆ. ಅಲ್ಲಿ ಉಳಿದೆಲ್ಲ ವಿಶೇಷಣಗಳನ್ನು ಭಗವಂತನಲ್ಲಿ ಸುಲಭವಾಗಿ ಅನ್ವಯಿಸಿ ನೋಡಬಹುದು. ಒಂದೇ ಅಂತಿದೆ, ನಮಸ್ಕಾರ ಮಾಡ್ತೇನೆ ಅಂತಿದೆಯಲ್ಲ, ಅದನ್ನೂ ಕೂಡ ಭಗವಂತನಿಗೆ ವಾಚಕ ಅಂತ ತಿಳ್ಕೊಳ್ಳಿಕ್ಕೆ ನಮ್ಮಂಥವರಿಗೆ ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಒಂದು ಸ್ವಲ್ಪ ಸ್ವಲ್ಪ ಅಂಶಗಳನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ವಸಂತೆ ವಸಂತೆ ಜ್ಯೋತಿಷ ಯಜೇತ, ಪ್ರತಿಯೊಂದು ವಸಂತ ಕಾಲದಲ್ಲಿಯೂ ಜ್ಯೋತಿಷ್ಠೋಮಯಾಗ ಮಾಡಬೇಕು ಅಂತ ಮಾತು. ಅದಕ್ಕೆ ಅರ್ಥ ಒಟ್ಟಾರೆ ಭಗವಂತ ತಾತ್ಪರ್ಯ ಅಂತ ತಿಳ್ಕೊಳ್ಳೋದು ಸುಲಭ. ಆದರೆ ವಸಂತೆ ಅನ್ನೋ ಸಪ್ತಮಿ ವಿಭಕ್ತಿಯನ್ನು ಕೂಡ ಭಗವಂತನಿಗೆ ಅನ್ವಯಿಸಿ ಅದು ಅವನಿಗೆ ಸಂಬೋಧನೆ. ಜ್ಯೋತಿಷ ಅನ್ನೋದು ಭಗವಂತನಿಗೆ ವಾಚಕ ಅಂತ ತಿಳ್ಕೊಳ್ಳೋದು ಮತ್ತು ಕಷ್ಟದ್ದು ಅಂತ ಏನೇ ಆಗಲಿ, ವಾಕ್ಯ ಸಮನ್ವಯ ಮಾಡಿ ತಿಳ್ಕೊಂಡಾಗಲಿ, ಶಬ್ದ ಸಮನ್ವಯ ಮಾಡಿ ತಿಳ್ಕೊಂಡಾಗಲಿ, ಒಟ್ಟಾರೆ ಅಲ್ಲಿ ಕಾಣುವುದು ಭಗವಂತನ ಗುಣಪೂರ್ಣತ್ವವೇ. ಅದನ್ನ ಐತಿರೇಯ ಉಪನಿಷತ್ ಭಾಷೆಯಲ್ಲಿ ಹೇಳ್ತಾರೆ, ಸರ್ವನಾಮಃ ವಸ್ಮೇಕಃ ಇತಿ ಜ್ಞಾನಂ ಮಮೋತ್ತಮಂ ಯತಃ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವೇವಹಿ. ಭಗವಂತನಿಗೆ ಅತಿ ಪ್ರಿಯವಾದ ಜ್ಞಾನ ನಾವು ಸಂಪಾದನೆ ಮಾಡಿದರೆ ಭಗವಂತನಿಗೆ ಅತಿ ತುಂಬಾ ಪ್ರೀತಿಯಾಗುವ ಜ್ಞಾನ ಯಾವುದು ಅಂದರೆ ಸರ್ವನಾಮಃ ಅಸ್ಮಿ. ಸಕಲ ಶಬ್ದಗಳು ನನ್ನ ನಾಮ ಅಂತ ತಿಳ್ಕೊಳ್ಳೋದು ನನಗೆ ಅತ್ಯಂತ ಪ್ರಿಯ ಅಂತ ಭಗವಂತನೇ ಹೇಳಿದ್ದಾನೆ ಯಾವುದೊಂದು ಪುರಾಣ. ಯಾಕೆಂದ್ರೆ ಸರ್ವನಾಮತ್ವ ಇದ್ದರೆ ಮಾತ್ರ ಸರ್ವಗುಣತ್ವ ಬರ್ಲಿಕ್ಕೆ ಸಾಧ್ಯ. ಇತ ಸರ್ವಗುಣತ್ವಂಶ ಸರ್ವನಾಮತ್ವ ಏವಹಿ. ಧೂಮ ಎಂಬ ಹೇತುವನ್ನು ನೋಡಿದರೆ ಮಾತ್ರ ವನ್ಹಿ ಎಂಬ ಸಾಧ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹೀಗೆ ಸರ್ವಗುಣಪೂರ್ಣತ್ವ ಎಂಬ ಸಾಧ್ಯವನ್ನು ಯಾವಾಗ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಸರ್ವನಾಮತ್ವೇ, ಸರ್ವಶಬ್ದ ವಾಚ್ಯವನ್ನು ತಿಳ್ಕೊಂಡಾಗ ಸಾಧ್ಯ ಅಂತ ಬಂದಿದೆ. ಅದನ್ನು ಇಲ್ಲಿ ಹೊಂದಿಸಿ ನೋಡಬಹುದು. ಶಾಸ್ತ್ರಗಳು ಭಗವಂತ ಜಗತ್ತಿಗೆ ಬೆಳಕಿಗೆ ಬರಲಿಕ್ಕೆ ಶಾಸ್ತ್ರಗಳು ಕಾರಣ. ತಾಯಿ ಹೇಗೆ ಮಗು ಜಗತ್ತಿಗೆ ಬೆಳಕಿಗೆ ಬರಲಿಕ್ಕೆ ಕಾರಣ ಆಗ್ತಾಳೋ ಹಾಗೆ ಶಾಸ್ತ್ರವೂ ಕಾರಣ ಅಂತ. ಆದ್ರಿಂದಲೇ ಈ ಸರಸ್ವತಿ ದೇವಿ ಮೊದಲಾದವರನ್ನ, ಸರಸ್ವತಿ, ಭಾರತಿ ಮೊದಲಾದ ದೇವತೆಗಳನ್ನೆಲ್ಲ ಭಗವಂತನ ತಾಯಿ ಅಂತ ಐತರೇಯ ಉಪನಿಷತ್ನಲ್ಲಿ ವರ್ಣನೆ ಮಾಡಿದ್ದಾರೆ. ಭಗವಂತ ಅವ್ರ ಮಗ ತಮ್ಮ ಮಾತಾರೇಳಿ ಸೌರೇಳಿ ಮಾತಾರಮ್ಮ ಅಂತ ಹೀಗೆಲ್ಲ ಹೇಳಿದ್ದಾರೆ. ಸರಸ್ವತಿ ದೇವಿ ತನ್ನ ಮಗುವಾದ ಭಗವಂತನನ್ನು ನೋಡಿ ಹಿಗ್ಗುತ್ತಾಳೆ, ಹಿರಿ ಹಿಗ್ಗುತ್ತಾಳೆ. ರೇಳಿ ಅಂತ ಒಂದು ಕ್ರಿಯಾಪದ, ವಿಚಿತ್ರವಾದ ಕ್ರಿಯಾಪದ. ಈ ಮಗು ಕೂಡ ತಾಯಿ ಮುಖವನ್ನು ನೋಡಿ ಸಂತೋಷ ಪಡುತ್ತದೆ ಅಂತ ಅಲ್ಲಿ ಬಂದಿದೆ. ಆದರೆ ಇದನ್ನು ತಿಳ್ಕೊಳ್ಬೇಕು, ತಾಯಿ ಅಂತಂದ್ರೆ ಔಪಚಾರಿಕವಾಗಿ ತಾಯಿ ಅಂತ ಈ ತರ ಹೇಳೋದು. ವಾಸ್ತವಿಕವಾಗಿ ಸರಸ್ವತಿ ದೇವಿ ಮೊದಲಾದವರಿಗೆ ಭಗವಂತ ಮಾವ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಶ್ವಶುರತ್ವೇನ ದೇವತಾ ಸ್ತ್ರೀಣಾಮ್ ಅಂತ ಈಗ ಬಂದಿದೆ. ಮಾತೃವದು ಉಪಚರ್ಯತೆ ಅಂತ ಅದರ ತಾತ್ಪರ್ಯ. ಪೃಷ್ಣಿಗರ್ಭ ಅಂತ ಭಗವಂತನ ಒಂದು ಶಬ್ದ ಇದೆ ಭಾಗವತದಲ್ಲಿ. ಪೃಷ್ಣಿ ಅಂದ್ರೆ ಒಂದು ಅದಿತಿ ದೇವಿಯ ಪೂರ್ವಾವತಾರ. ಅವಳ ಗರ್ಭದಲ್ಲಿ ಹುಟ್ಟಿದವನು. ಮತ್ತೆ ಋಗ್ಭಾಷ್ಯದಲ್ಲಿ ಅದಕ್ಕೆ ಅರ್ಥ ಬಂದಿರುವಂತೆ ಪೃಷ್ಣಿ ಅಂದ್ರೆ ಪ್ರಶ್ನೆ ಮಾಡಿ ತಿಳ್ಕೊಳ್ಬೇಕಾದ ಕಠಿಣವಾದ ಶಾಸ್ತ್ರಗಳು. ಅಷ್ಟು ಸುಲಭವಾಗಿ ನಮ್ಮ ಗ್ರಹಣಕ್ಕೆ ಬರೋದಿಲ್ಲ. ವೇದಾದಿ ಶಾಸ್ತ್ರಗಳನ್ನು ಪೃಷ್ಣಿ ಅಂತ ಹೇಳ್ತಾರೆ. ಆ ಶಾಸ್ತ್ರಗಳ ಗರ್ಭದಿಂದ ವ್ಯಕ್ತನಾದವನು ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಪಂಚಾಲಚಂಡೋ ವಾಚಂತು ಬ್ರಹ್ಮಾಣೀಂ ಹಿ ಸರಸ್ವತಿ. ಪಂಚಾಲಚಂಡ ಅಂತ ಒಬ್ಬ ಋಷಿ, ಬ್ರಹ್ಮಾಣಿ ವಾಗಭಿಮಾನಿನಿಯಾದ ಬ್ರಹ್ಮಾಣಿಯನ್ನು ಸರಸ್ವತಿ ಅವಳ ಭಗವಂತನ ತಾಯಿ ಅಂತ ತಿಳ್ಕೊಂಡಂತವನು, ಹಾಗೆ ಉಪಾಸನೆ ಮಾಡಿದಂತೆ. ಮನ್ಯತೇಸ್ಯಾಹ ಪುತ್ರವಚ್ಚ ದೇವಂ ನಾರಾಯಣ ಪ್ರಭುಂ ವೇದೈರ್ಹಿ ವ್ಯಜ್ಯತೆ ವಿಷ್ಣು. ಯಾಕಂದ್ರೆ ಭಗವಂತ ವೇದಗಳಿಂದಲೇ ವ್ಯಕ್ತನಾಗುವವನು, ಅವಳು ವೇದಾಭಿಮಾನಿನಿ. ಆದ್ರಿಂದ ಉಪಚರ್ಯತೆ ಪುತ್ರ ಇತಿ ವೇದೈಹಿ ಯದ್ ವ್ಯಜ್ಯತೆ ಹರಿಹಿ. ಆದ್ರಿಂದ ಸರಸ್ವತಿ ದೇವಿಯ ಮಗ ಅಂತ ಭಗವಂತನನ್ನು ಔಪಚಾರಿಕವಾಗಿ ಹೇಳ್ತಾರೆ. ಇದು ನಮ್ಗೆ ಗೊತ್ತಿರಬೇಕು. ಮೂಲ ಸಂಬಂಧ ಏನು ಸರಸ್ವತಿ ದೇವಿಗೂ ಭಗವಂತನಿಗೂ ಅಂದ್ರೆ ಇವಳು ಸೊಸೆ, ಅವನು ಮಾವ ಅಂತ ಅನ್ನೋದು ಸಂಬಂಧ ಭಾಗವತ ತಾತ್ಪರ್ಯ ಹೇಳುವಂತೆ. ಆದರೆ ಪುತ್ರ ಅನ್ನೋದು ಔಪಚಾರಿಕವಾದಂತಹ
ವರ್ಣನ. ಮತ್ತೆ ಇಷ್ಟಂತೂ ಹೌದು, ಭಗವಂತನನ್ನು ಜಗತ್ತಿಗೆ ಬೋಧಿಸಿ ಸರಸ್ವತಿ ಸಂತೋಷ ಪಡ್ತಾಳೆ. ತಾಯಿ ಮಗುವನ್ನು ಜಗತ್ತಿಗೆ ಕೊಟ್ಟ ಮೇಲೆ ಎಷ್ಟು ಸಂತೋಷ ಪಡ್ತಾಳೆ. ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಇವನು ಕೂಡ ಅವಳಿಂದ ವ್ಯಕ್ತನಾದ ಮೂಲಕ ಸಂತೋಷ ಪಡ್ತಾನೆ. ಆ ಮಾತುಗಳಿಗೆ ಏನು ನಾವು ಸಂಕುಚಿತ ಅರ್ಥ ಮಾಡಬೇಕಾಗಿಲ್ಲ. ಪರಮಾತ್ಮ ಗುಣಪೂರ್ಣ ಶಾಸ್ತ್ರ ಯೋನಿತ್ವಾತ್ ಅಂತ ಎರಡನೇ ಅನುಮಾನ ನಾವೇನು ಮಾಡಿದ್ವಲ್ಲ, ಅವನು ಶಾಸ್ತ್ರ ಪ್ರತಿಪಾದ್ಯನಾದ್ರಿಂದ ಗುಣಪೂರ್ಣ ಅಂತಂದ್ರೆ, ಶಾಸ್ತ್ರದಿಂದ ಪ್ರತಿಪಾದ್ಯನಾಗುವುದು ಅಂದ್ರೆ ಮಹಾಯೋಗ ಮಹಾರೂಢಿಯಿಂದ ಶಾಸ್ತ್ರ ಪ್ರತಿಪಾದ್ಯ, ಆದ್ದರಿಂದ ಗುಣಪೂರ್ಣತ್ವವೇ ಸಾಧನೆ ಆಗುವುದು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅಂತ ಬಂದಿದೆಯಲ್ಲ, ಪ್ರತಿಯೊಂದು ಭಗವಂತನನ್ನು ಹೇಳುವ ಪ್ರತಿಯೊಂದು ಶಬ್ದವೂ ಕೂಡ ಶಾಸ್ತ್ರದಲ್ಲಿ ಗೌಣವೇ, ಅರ್ಥಾತ್ ಗುಣವಾಚಕವೇ. ಗೌಣ ಅಂದ್ರೆ ಔಪಚಾರಿಕ ಅಪ್ರಧಾನ ಅಂತ ಅರ್ಥ ಅಲ್ಲ, ಗುಣಪೂರ್ಣ, ಅದು ಗುಣವಾಚಕವೇ. ಆದ್ದರಿಂದ ಗುಣವೇ ತಿಳಿದು ಬರ್ತದೆ ಪ್ರತಿಯೊಂದು ಮಾತಿನಿಂದಲೂ ಕೂಡ. ಹೀಗೆ ಅವುಗಳ ತಾತ್ಪರ್ಯವೇ ಆ ಥರ, ಶಾಸ್ತ್ರಗಳ ತಾತ್ಪರ್ಯವೇ ಭಗವಂತನ ಗುಣಗಳನ್ನು ಹೇಳೋದು. ಈ ಸರಸ್ವತೀ ದೇವಿ ಅವನನ್ನು ಪ್ರತಿಪಾದನೆ ಮಾಡಿ ಸಂತೋಷಪಟ್ಟಳು ಅಂತ ಐತರೇಯದ ಮಾತು ಹೇಳಿದ್ನಲ್ಲ, ಹಾಗೆ ಮಹಾಭಾರತದಲ್ಲಿ ಒಂದು ಮಾತಿದೆ, ಅದನ್ನು ಅಥರ್ವಣ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸ್ತಾರೆ. ಅದು ಲಕ್ಷ್ಮೀದೇವಿ ಬಗ್ಗೆ ಇದೆ. ಏತದಂತೆ ಚ ಮಧ್ಯೆ ಚ ಬ್ರಹ್ಮೈವೋಕ್ತ್ವಾ ವಿಜಾನತಾಂ ಋಗಾದಿ ಪಂಚಧಾ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತಿ ಅಂತ. ಅದು ತುಂಬಾ ಸುಂದರವಾದ ಮಾತು. ಏತದಂತೆ ಚ ಮಧ್ಯೆ ಚ ಮಹಾಭಾರತದ ಮಾತದು. ಈ ಶಾಸ್ತ್ರದ ಆರಂಭದಲ್ಲಿ, ಮಧ್ಯದಲ್ಲಿ, ಕೊನೆಗೆ ಎಲ್ಲ ಕಡೆ ಬ್ರಹ್ಮೈವೋಕ್ತ್ವಾ ವಿಜಾನತಾಂ, ಯಾರಿಗೆ ತಿಳುವಳಿಕೆ ಇದೆ ಅವರಿಗೆ ಬ್ರಹ್ಮನನ್ನೇ ಪ್ರತಿಪಾದನೆ ಮಾಡ್ತದೆ ಈ ಶಾಸ್ತ್ರ. ಅಂದ್ರೆ ಬ್ರಹ್ಮನನ್ನೇ ಎಲ್ಲ ಕಡೆ ತಿಳ್ಕೊಳ್ಬೇಕು, ಅವನೇ ಸಕಲ ಶಾಸ್ತ್ರ ಪ್ರತಿಪಾದ್ಯ ಅನ್ನುವ ಒಂದು ಆಸಕ್ತಿ ಇದ್ದವರಿಗೆ ಶಾಸ್ತ್ರದ ಮೂಲಕ ಅದೇ ತಿಳುವಳಿಕೆಯೇ ಬರ್ತದೆ. ಋಗಾದಿ ಪಂಚಧಾ ಸಂಸ್ಥಂ, ಋಕ್, ಯಜುಸ್, ಸಾಮ, ಅಥರ್ವ ಮತ್ತು ಇತಿಹಾಸ ಪುರಾಣ, ಈ ರೀತಿಯಾಗಿ 5 ವಿಭಕ್ತವಾದ ಶಬ್ದ ಬ್ರಹ್ಮ ಅಂದ್ರೆ ಶಾಸ್ತ್ರ ಪ್ರಶಾಮ್ಯತಿ, ಅಲ್ಲಿ ವಿರಾಮ ಹೊಂದುತ್ತದೆ ಅಂತ ಮಾತಿದೆ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಶಬ್ದ ಬ್ರಹ್ಮ ಅಂದ್ರೆ ಲಕ್ಷ್ಮೀದೇವಿ, ಅವಳು ವಿರಾಮ ಹೊಂದ್ತಾಳೆ, ನನ್ನ ಕೆಲಸ ಆಯಿತು ಅಂತ ಸಂತೋಷ ಪಡ್ತಾಳೆ ಅಂತ ಹೀಗೊಂದು ಅಭಿಪ್ರಾಯ ಹೇಳಿದ್ದಾರೆ. ಆದ್ರಿಂದ ಲಕ್ಷ್ಮೀದೇವಿ ಮೊದಲಾದ ಎಲ್ಲ ದೇವತೆಗಳಿಗೂ ಕೂಡ ಭಗವಂತನನ್ನು ಹೀಗೆ ಪ್ರತಿಪಾದನೆ ಮಾಡಿದಾಗಲೇ ನಿಜವಾದ ಸಮಾಧಾನ, ತೃಪ್ತಿ ಇದು ಸಿಗುವುದು ಅಂತ ನಾವು ತಿಳ್ಕೊಳ್ಬಹುದು. ಗುಣಾಭಿದಾಯಕಾನಿ ಗೌಣಾನಿ, ಗುಣ ಸಂಬಂಧಿನಿ ಅಂತ ಅರ್ಥ. ಸಂಬಂಧ ಹೇಗೆ ಅಂದ್ರೆ ಗುಣಗಳನ್ನು ಪ್ರತಿಪಾದನೆ ಮಾಡುವುದರಿಂದ ಸಂಬಂಧ. ಆದ್ರಿಂದಲೇ ಆ ಗೌಣ ನಾಮಗಳನ್ನು ಹೇಳುವುದೇ ಜಗತ್ತಿನ ಅತಿ ದೊಡ್ಡ, ನಮ್ಮ ಜೀವಮಾನದ ಅತಿ ದೊಡ್ಡ ಉದ್ದೇಶ. ಗೋಧರ್ಮ ಸರ್ವಧರ್ಮಾನಾಂ ಭವತಃ ಪ್ರಥಮೋ ಮತಃ, ಎಲ್ಲಾ ಧರ್ಮಗಳಲ್ಲಿ ಪ್ರಧಾನವಾದ ಧರ್ಮ ಯಾವುದು ಅಂದ್ರೆ ಗೌಣ ನಾಮಗಳನ್ನು ವರ್ಣನೆ ಮಾಡುವುದೇ, ಅವುಗಳನ್ನು ಅನುಸಂಧಾನ ಮಾಡಿಕೊಳ್ಳುವುದೇ ಬಹಳ ದೊಡ್ಡ ಉದ್ದೇಶ ಅಂತ ಬಂತು. ಈ ಸರ್ವಶಬ್ದ ವಾಚ್ಯತ್ವ, ಪ್ರತಿಯೊಂದು ಕ್ರಿಯಾಪದ ಅವ್ಯಯಗಳಿಂದ ಭಗವಂತ ಹೇಗೆ ವಾಚ್ಯ ಅಂತ ಅನ್ನೋದನ್ನು ತಿಳ್ಕೊಳ್ಳೋದು ನಮಗೆ ಕಷ್ಟ. ನಮಗೆ ಒಟ್ಟಾರೆ ಶಾಸ್ತ್ರ ತಾತ್ಪರ್ಯವೇ ತಿಳಿತದೆ, ಅಖಂಡ ತಾತ್ಪರ್ಯ. ಅರ್ಜುನ, ದ್ರೌಪದಿ ಇತ್ಯಾದಿಗಳ ಕಥೆಯೆಲ್ಲ ಬಂದ್ರೂ ಒಟ್ಟಾರೆ ಭಗವಂತನ ಹೇಗೆ ವಾಚ್ಯ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಒಂದೊಂದು ಶಬ್ದದಿಂದ ವಾಚ್ಯತ್ವ ನಮಗೆ ತಿಳಿದೇ ಇರಬಹುದು, ಆದರೆ ಒಟ್ಟಾರೆ ವೇದಾದಿ ಶಾಸ್ತ್ರಗಳನ್ನ ನಾವೇ ಪಾರಾಯಣ ಮಾಡುವಾಗ ಅಥವಾ ಇನ್ನೊಬ್ರು ಯಾರು ಪಾರಾಯಣ ಮಾಡಿದ್ದನ್ನು ಕೇಳುವಾಗ ಅಥವಾ ಅದನ್ನು ವ್ಯಾಖ್ಯಾನ ಮಾಡುವಾಗ ನಮಗೆ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಒಂದು ಬೇರೆ ಮಾರ್ಗ ಇದೆ. ಅದನ್ನು ನಾನು ವೈಯಕ್ತಿಕವಾಗಿ ಅನುಸಂಧಾನ ಮಾಡಿದ್ದನ್ನು ನಿಮ್ಮ ಎದುರಿಗೆ ಹಂಚ್ಕೋತೇನೆ. ಅದೇನೆಂದರೆ, ಸರ್ವಶಬ್ದ ವಾಚ್ಯತ್ವವನ್ನು ಅದರ ಮೀನಿಂಗ್ ನಮಗೆ ತಿಳ್ಕೊಳ್ಳಿಕ್ಕಾಗದೇ ಇರಬಹುದು. ಅದರ ಉದ್ದೇಶ ಏನು, ಶಾಸ್ತ್ರಗಳು ಯಾಕೆ ಹೊರಟಿವೆ ಅಂತ ತಿಳ್ಕೊಳ್ಬಹುದು. ಈಗ ಉದಾಹರಣೆಗೆ ನಾವು ಸ್ವಾಮಿಗಳನ್ನ ನಮ್ಮ ಮನೆಗೆ ಬರ್ಲಿಕ್ಕೆ ಹೇಳಿದ್ವಿ. ಒಂದು ಎಷ್ಟೋ ದಿವಸ ಆಯ್ತು ಹೇಳ್ತಾ ಇದ್ವಿ. ಒಂದು 10 ವರ್ಷದ ನಂತರ ಸ್ವಾಮಿಗಳು ಬಂದರು. ನಾವೇನು ಮಾಡ್ತೀವಿ, ವಾದ್ಯ ಘೋಷದ ಮೂಲಕ ಅವರನ್ನ ಬರಮಾಡ್ಕೋತೀವಿ. ಆ ವಾದ್ಯಗಳು ಏನನ್ನು ಹೇಳ್ತವೆ ಸ್ವಲ್ಪ ವಿಚಾರ ಮಾಡಬೇಕು. ಮತ್ತೆ ಸ್ವಾಮಿಗಳು ಬಂದ ಕೂಡಲೇ ಮನೆ ಯಾರು ಅವ್ರನ್ನ ಕರೆಸಿದಾರ ಅವ್ರ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತದೆ. ಇದಕ್ಕೆಲ್ಲ ಆ ಕಣ್ಣಿಗೆ ಕಣ್ಣಲ್ಲಿ ಬರುವಂಥ ಆನಂದ ಬಾಷ್ಪಕ್ಕೆ ಏನರ್ಥ, ಆ ವಾದ್ಯದ ನಿನಾದಕ್ಕೆ ಏನರ್ಥ, ಇದೆಲ್ಲ ಸ್ವಲ್ಪ ವಿಚಾರ ಮಾಡಬೇಕು. ಅನೇಕ ಬಾರಿ ನನಗೆ ಅನಿಸೋದಿದೆ, ಈ ವರ್ಣಾತ್ಮಕ ಶಬ್ದಗಳಿಗಿಂತಲೂ ಧ್ವನ್ಯಾತ್ಮಕ ಶಬ್ದಗಳು ಅತಿ ಹೆಚ್ಚು ಅದ್ಭುತವಾಗಿ ಭಗವಂತನನ್ನು ಹೇಳ್ತವೆ ಅಂತ. ನನ್ನ ಅನಿಸಿಕೆ ತಪ್ಪಿರಬಹುದು. ಯಾಕೆಂದ್ರೆ ಧ್ವನ್ಯಾತ್ಮಕ ಶಬ್ದಗಳಿಗೆ, ನದಿ ಹರಿಯುವ ಶಬ್ದಕ್ಕೆ ಹೇಗೆ ಭಗವಂತನ ಹೇಳೋದು ಹೇಗೆ ಅದು ಗೊತ್ತಾಗಲ್ಲ.
ಆಚಾರ್ಯ ಭಾಷೆಯಲ್ಲಿ ಕರ್ಮ ನಿರ್ಣಯದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ, ಅದು ವಿಚಾರ ಬೇರೆ. ಆದರೆ ಅದು ಹೇಗೆ ಇಲ್ಲ, ವರ್ಣಾತ್ಮಕ ಮತ್ತು ಧ್ವನ್ಯಾತ್ಮಕ. ವರ್ಣಾತ್ಮಕ ಅಂದ್ರೆ ಈಗ ಧ್ವನಿ ಅಂದ್ರೆ ಸೌಂಡ್ಸಿನ ಮೂಲಕ ಭಗವಂತ ತಿಳಿಯೋದು ಹೇಗೆ ಅಂತ. ವಾದ್ಯಗಳ ಧ್ವನಿಯೇ ಹೆಚ್ಚು ವೈಶಿಷ್ಟ್ಯಪೂರ್ಣವಾದ್ದು ಅಂತ ನನ್ನ ಅಭಿಮತ. ಯಾಕೆಂದ್ರೆ ಸ್ವಾಮಿಗಳು ಬಂದ ಕೂಡಲೇ, ಸ್ವಾಮಿ ತಾವು ಬಂದ್ರೆ ಬಹಳ ದಿವಸ ಆಯ್ತು, ನೀವು ಹೇಳಿದ್ವಿ, ತಾವು ಬಂದ್ರೆ ನನಗೆ ಸಂತೋಷ ಆಯಿತು ಅಂತ ಅನ್ನೋದನ್ನು ಸುಮ್ಮನೆ ಒಂದು ಎರಡು ಮಾತು ಹೇಳ್ಬೋದು. ಎಷ್ಟೊತ್ತು ಹೇಳಲಿಕ್ಕೆ ಸಾಧ್ಯ? ಮಾತು ಹೇಳದೇ ಇದ್ದದನ್ನ, ಮಾತಿಗೆ ಹೇಳಲಿಕ್ಕೆ ಆಗದೇ ಇದ್ದದನ್ನು ವಾದ್ಯಗಳ ಧ್ವನಿ, ನಮ್ಮ ಕಣ್ಣೀರು, ಅದೆಲ್ಲ ಹೆಚ್ಚು ಅರ್ಥಪೂರ್ಣವಾಗಿ ಹೇಳ್ತದೆ. ಮತ್ತೆ ಕೆಲವು ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ನಮ್ಗೆ ಸಂಕೋಚ ಆಗಬಹುದು, ನಾಚಿಕೆ ಆಗಬಹುದು, ಅದನ್ನೆಲ್ಲ ಬಹಳ ಸಮರ್ಥವಾಗಿ ಧ್ವನಿಗಳು ಹೇಳ್ತವೆ. ಒಂದು ಕೈಬಳೆಯ ಧ್ವನಿ, ಕಾಲ್ಗೆಜ್ಜೆಯ ಧ್ವನಿಯ ಮೂಲಕ ಒಂದು ಹೆಣ್ಣು ಒಂದು ಗಂಡಿಗೆ ತಾನು ಏನು ಹೇಳಬೇಕಾಗಿದೆ ಅದನ್ನೆಲ್ಲ ಹೇಳಬಹುದು. ಕಣ್ಣಿನ ಅಂಚಿನ ಮೂಲಕ ಹೇಳ್ಬೋದು, ಕಣ್ಣೀರಿನ ಮೂಲಕ ಹೇಳಬಹುದು ಅಂತಂದ ಮೇಲೆ ದುಃಖ ಸುಖ, ತನ್ನ ಅಪೇಕ್ಷೆ, ಹೃದಯದ ಆಳದ ಭಾವನೆಗಳೆಲ್ಲ ಹೇಳಬಹುದು ಅಂದಮೇಲೆ ಶಬ್ದಗಳು ಯಾಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ? ವರ್ಣಾತ್ಮಕ ಶಬ್ದಗಳು ಕೂಡ ಮೂಲತಃ ಸೌಂಡ್ಸೇ ಅಲ್ಲ. ಅದನ್ನು ನಿರ್ದಿಷ್ಟವಾಗಿ ಅ, ಈ ಸ್ವರ, ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ ಹೀಗೆಲ್ಲ ವಿಭಾಗ ಮಾಡ್ಲಿಕ್ಕೆ ಬಂದ್ರೆ ಅದಕ್ಕೆ ವ್ಯಂಜನ, ಅದಕ್ಕೆ ವರ್ಣಗಳು ಅಂತಂತೀವಿ. ಇಲ್ಲದೆ ಹೋದ್ರೆ ಅವೆಲ್ಲವೂ ಕೂಡ ಮೂಲತಃ ಎಲ್ಲವೂ ಸೌಂಡ್ಗಳೇ ಇರೋದು. ಆದ್ರಿಂದ ಅದೊಂದು ಅದ್ಭುತವಾದ ಅಭಿಪ್ರಾಯವನ್ನು ನಾವು ಹೇಳ್ತೇವೆ. ಇದು ಎಲ್ಲ ಕಡೆಗೂ ಜಗತ್ತಿನಲ್ಲಿ ಆಗೋದು ಹೀಗೇನೆ. ಗಂಟೆ ನಾವು ಯಾಕೆ ನುಡಿಸ್ತೀವಿ? ಆಚಾರ್ಯ ಭಾಷೆಯಲ್ಲಿ ಹೇಳಿದ್ದಾರೆ, ಅವರತ್ವವನ್ನು, ಭಗವಂತನ ಎದುರಿಗೆ ಉಳಿದೆಲ್ಲವೂ ನೀಚ, ಬಹಳ ಸಣ್ಣದು ಅನ್ನೋ ಅಭಿಪ್ರಾಯವನ್ನು ಗಂಟೆ ಹೇಳ್ತದಂತೆ. ಅದಕ್ಕಾಗಿ ಆ ಗಂಟೆಯನ್ನು ನುಡಿಸ್ತೀವಿ ಅಂತ ಅಲ್ಲಿ ಬಂದಿದೆ. ಅದಕ್ಕಾಗಿ ಅದಾದ್ಮೇಲೆ ಮುಂದೆ ಈ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರೋಂ ಪುತ್ರ ಅಂತೇನು ಘಂಟಾನಾದ ಮಾಡುವ ಶ್ಲೋಕ ಇದೆ. ಅದನ್ನು ಬಿಟ್ಟು ಆ ಋಗ್ಭಾಷ್ಯದಲ್ಲಿರುವ ಶ್ಲೋಕವನ್ನೇ ಹೇಳಲಿಕ್ಕೆ ಶುರು ಮಾಡಿದೆ ನಾನು. ಅದನ್ನು ಸ್ವಲ್ಪ ಒಗ್ಗಿಸ್ಕೊಂಡಿದ್ದೇನೆ. ತದಪೇಕ್ಷಯಾನಿ ನೀಚತ್ವಂ ಘಂಟಾದ್ಯಾ ಸ್ವರಿತಾತ್ಮಕಾ ಅಂತ ಋಗ್ಭಾಷ್ಯದ ಶ್ಲೋಕ. ವದತ್ಯಥೋ ವಾದಯಾಮಿ ಘಂಟಾ ಓಂಕಾರವಾಚಿನೀಂ ಅಂತ ಅದ್ರ ಮುಂದಿನ ಅರ್ಧ ನಾನು ಮಾಡಿಕೊಂಡದ್ದು. ತದಪೇಕ್ಷೆಯ ಅನ್ಯನೀಚತ್ವಂ ಘಂಟಾದ್ಯಾ ಸ್ವರಿತಾತ್ಮಕಾ. ಸ್ವರಿತ ಸ್ವರವನ್ನು ಹೊರಹೊಮ್ಮಿಸುವಂತಹ ಈ ಘಂಟ ತದಪೇಕ್ಷೆಯ ಭಗವಂತನಿಗಿಂತ ಅನ್ಯರಿಗೆ ನೀಚತ್ವವನ್ನು ಹೇಳ್ತದೆ ಅಂತ ಆ ಪೂರ್ವಾರ್ಧ. ಋಗ್ಭಾಷ್ಯ ಅಲ್ಲ, ಖಂಡಾರ್ಥ ನಿರ್ಣಯ. ಆದ್ರಿಂದ ವದತಿ ಅತಃ ವಾದಯಾಮಿ ಘಂಟಾಂ ಓಂಕಾರವಾಚಿನೀಂ. ಆದ್ರಿಂದ ಓಂಕಾರವಾಚಕವಾದ ಈ ಘಂಟೆಯನ್ನು ನಾನು ಹೇಳ್ತೇನೆ ಅಂತ ಉತ್ತರಾರ್ಧ ನಾನು ಮಾಡ್ಕೊಂಡಿದ್ದೀನಿ. ಹೀಗೆ ನಮಗೆ ತುಂಬಾ ಚಿಕ್ಕ ಮಕ್ಕಳಿಗೆ ಅಂಥದ್ದೆಲ್ಲ ತಾದಾತ್ಮ್ಯ ಬರೋದಿಲ್ಲ. ಜೀವನದಲ್ಲಿ ಒಂದು ಪಕ್ವತೆ ಬರಬೇಕಾಗ್ತದೆ. ಸಮುದ್ರದ ಶಬ್ದ ಇತ್ಯಾದಿಗಳನ್ನೆಲ್ಲ ಕೇಳ್ತಾ ಕೂತಾಗ, ಸಮುದ್ರ ಮೊರೆಯುವ ಶಬ್ದ, ಗಾಳಿಯಲ್ಲಿ ಬರುವ ಶಬ್ದ, ಆಮೇಲೆ ಈ ಗ್ರಹಗಳು ಆಕಾಶದಲ್ಲಿ ಸುತ್ತಾ ಇರ್ತವೆ, ಅವುಗಳ ಧ್ವನಿಗಳನ್ನೆಲ್ಲ ವಿಜ್ಞಾನಿಗಳು ರೆಕಾರ್ಡ್ ಮಾಡಿ ತೋರಿಸ್ತಾರೆ. ಅಂಥವನ್ನೆಲ್ಲ ಕೆಲವನ್ನ ಕೇಳ್ತಾ ಕೂತಾಗ ಇವು ಭಗವಂತನಿಗೆ ವಾಚಕ ಅಂತ ಪ್ರಕೃತಿ ಮಾಡ್ತಾ ಇರುವ ಶಬ್ದಗಳಿವೆಲ್ಲ. ನೋಡಿ, ಗೊರಕೆ ಹೊಡಿತಿರುವ ಶಬ್ದ ಇದು ಭಗವಂತನ ಗುಣಪೂರ್ಣತ್ವವನ್ನು ಹೇಳ್ತದೆ ಅಂತ ಹೇಗೆ ನಮ್ಗೆ ಹೇಗೆ ತಿಳಿಯಲಿಕ್ಕೆ ಸಾಧ್ಯ? ಆದರೆ ಅದನ್ನ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯ ಹೇಳಿದ್ದಾರೆ. ಭೂರ್ 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 ಅಂತ ಗುಣಪೂರ್ಣತ್ವವನ್ನು, ಭಗವಂತನ ಗುಣಪೂರ್ಣತ್ವವನ್ನೆಲ್ಲ ವಾಯುದೇವ ಉಪಾಸನೆ ಮಾಡ್ತಿದ್ದಾನೆ ಅಂತ ಅಲ್ಲಿ ಬಂದಿದೆ. ಹೀಗೆ ಎಲ್ಲಾ ಶಬ್ದಗಳು ಕೂಡ ಗುಣಪೂರ್ಣತ್ವವನ್ನು ಉಪಾಸನೆ ಮಾಡ್ತವೆ, ಗುಣಪೂರ್ಣತ್ವವನ್ನು ಹೇಳ್ತವೆ ಅಂತ ನಾವು ಅನುಸಂಧಾನ ಮಾಡಲಿಕ್ಕೆ. ಅದು ಗೆಜ್ಜೆ ಶಬ್ದ ಇರಬಹುದು, ಬಳೆ ಶಬ್ದ ಇರಬಹುದು, ಗಂಟೆ ಶಬ್ದ ಇರಬಹುದು, ಚಂಡೆ ಮೊದಲಾದ ರಣವಾದ್ಯಗಳು ಅವುಗಳ ಶಬ್ದ ಇರಬಹುದು, ಸ್ವಲ್ಪ ಅದರ ಶಬ್ದ ತೀಕ್ಷ್ಣವಾಗಿರ್ತದೆ. ವೇಣು, ವೀಣೆ ಮೊದಲಾದ ಮಂಜುಲವಾದ ಶಬ್ದಗಳು, ಅವುಗಳ ಶಬ್ದಗಳೆಲ್ಲ ಭಗವಂತನ ಹೇಳ್ತವೆ ಅಂತ ನಾವು ಅನುಸಂಧಾನ ಮಾಡಬೇಕಾದ್ರೆ ಆ ವ್ಯಕ್ತಿಗೊಂದು ಪಕ್ವತೆ ಬೇಕಾಗ್ತದೆ. ಹುಡುಗಿ ತನ್ನ ಕೈ ಬಳೆ ಶಬ್ದ ಮಾಡಿದರೆ, ಕಾಲ್ಗೆಜ್ಜೆ ಶಬ್ದ ಮಾಡಿ ತನ್ನ ಗಂಡನಿಗೇನಾದರೂ ತಿಳಿಸಿದರೆ ಅವನಿಗೆ ಅವನ ಪಕ್ವತೆ ಇರುವುದರಿಂದ ತಿಳಿಯೋದು, ಅವನು ಆ ಕಾಮ ಪ್ರೇಮಗಳ ಲೆವೆಲ್ಗೆ ಬಂದಿರೋದನ್ನು ತಿಳಿಯುತ್ತದೆ. ಚಿಕ್ಕ ಮಗುವಿಗೆ ಅದನ್ನು ಮಾಡಬೇಕು ಅಂತ ತಿಳಿಯಲ್ಲ, ಯಾರು ಮಾಡಿದರೆ ಅದ್ರ ಅರ್ಥವೂ ಅದಕ್ಕಾಗೋದಿಲ್ಲ. ಇದು ಅದ್ರ ಹಿಂದಿನ ಉದ್ದೇಶ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.